ಬಂಧುಗಳೇ, ನಾವೀಗ ಬರಗೂರು ಮಾರ್ಗವಾಗಿ ತಾಳಾರೆ ಅಂತಕ್ಕಂಥ ಒಂದು ಗ್ರಾಮವನ್ನು ಹಾದು ಈಗ ಸಂಗ್ಳ ಅಂತಕ್ಕಂಥ ಒಂದು ಗ್ರಾಮಕ್ಕೆ ಆಗಮಿಸಿದ್ದೀವಿ. ಸೊ ಈಗ ನಮ್ಮ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಯಾವ ರೀತಿ ಈ ನಾಗಮಲೆ ಮತ್ತು ಪಡಸಲ್ನಾಥ, ಈ ಹಿಂಡಿಗನಾಥ, ದೊಡ್ಡಾನೆ, ತೋಕೆರೆ, ಕೊಕ್ಬೋರೆ ಈ ರೀತಿ ಕುಗ್ರಾಮಗಳಿವೆ. ಅದಕ್ಕಿಂತಲೂ ದಟ್ಟ ಅರಣ್ಯದ ಮಧ್ಯಭಾಗದಲ್ಲಿರ್ತಕ್ಕಂಥ ಕುಗ್ರಾಮವೇ ಈ ಸಂಗ್ಳ ಅಂತಕ್ಕಂಥ ಒಂದು ಗ್ರಾಮ. ಸೊ ಇಲ್ಲಿ ಗ್ರಾಮಸ್ಥರಿದ್ದಾರೆ, ನಮ್ಮ ಪುಟ್ಟಪ್ಪ ಅವರು. ಸೊ ಇವರು ನಮ್ಮ ಬೇಡಗಂಪಣ ಕುಲಬಾಂಧವರು. ಸೊ ಇವರು ಈ ಒಂದು ತಮಿಳುನಾಡು ಪ್ರದೇಶವನ್ನು ಕುರಿತು ಅವರ ಒಂದು 2 ಅನಿಸಿಕೆಗಳನ್ನು ವ್ಯಕ್ತಪಡಿಸ್ತಾರೆ. ಅವ್ರು ಏನು ಹೇಳ್ತಾರೆ ಕೇಳೋಣ ಬನ್ನಿ. ಏನು ಗಿಪ್ರೇಷನ್ ಏನಿಲ್ಲ. ಈಗ ಮಾದೇವ್, ಈಗ ನಮ್ಮ ಮಾದೇವ್ ಅವರು ಸಂಗ್ಳ ಗ್ರಾಮ ನೋಡಿ, ಇದು ಸಂಗ್ಳ ಅಂತಕ್ಕಂಥ ಗ್ರಾಮ. ಒಳ್ಳೆ ಕರೆಂಟ್ ಸೌಲಭ್ಯ ಎಲ್ಲ ಕೊಟ್ಟಿದ್ದಾರೆ, ಎಲ್ಲ ಕೊಟ್ಟಿದ್ದಾರೆ, ಟೇಪ್ ರೆಕಾರ್ಡ್ ಎಲ್ಲ ಇದಾಯ್ತದೆ. ಹೇಳಿ ಯಜಮಾನ್ರೆ, ನಿಮ್ಮ ಗ್ರಾಮದ ಬಗ್ಗೆ ಹೇಳಿ. ನಿಮಗೆ ತಮಿಳ್ನಾಡು ಸರ್ಕಾರ ಏನೆಲ್ಲ ಸವಲತ್ತು ಕೊಟ್ಟಿದೆ, ನಿಮ್ಮ ಗ್ರಾಮಕ್ಕೆ ಎಷ್ಟು ದೂರ ಆಗುತ್ತೆ, ಯಾವ ಥರ ಇದ್ದೀರಾ, ಯಾವ ಥರ ಜೀವನ ನಡೀತಿದೆ, ಇದ್ರ ಬಗ್ಗೆ ಹಿಂದೆ ಹೇಗಿತ್ತು ಇದೆಲ್ಲ ಹೇಳಿ. ಹಿಂದೆ ಬಂದು ಅದು ಭಾರಿ ಕಷ್ಟವಾಗಿತ್ತಲ್ಲ ಸ್ವಾಮಿ. ಬಂದು ಸರಿ ಕಷ್ಟ ಆಗಲ್ಲ ನಡೆದು ಎಲ್ಲ ಬಂದು ಎಲ್ಲ ಪೂರ ವ್ಯವಸ್ಥೆ ಅಂದಿವ್ರು. ಈಗ ಅಂದಿವ್ರು ತಾಲೂಕು ನಮ್ಗೆ. ಹಂದಿಯೂರು ತಾಲೂಕಾ ನಿಮ್ಗೆ? ತಾಲೂಕು ಭವಾನಿ ತಾಲೂಕು ಹೋಗಿತ್ತು ಫಸ್ಟ್ ಓಕೆ ಮೊದಲು. ಈಗ ಅಂದಿಯೂರು ತಾಲೂಕು. ನಿಮ್ಗೆ ಏನೇ ಆಗ್ಬೇಕಾದ್ರೆ ಎಲ್ಲ ಮಾವಟ ಈರೋಡ. ನೀವೆಲ್ಲ ತಮಿಳ್ನವರಾ? ಕನ್ನಡ ಆದ್ರೆ ಬಂದು ನಮಗೆ ತಾಯಿ ಭಾಷೆ ಕನ್ನಡನೇ, ಅದು ತಮಿಳ್ನಾಡು ವಾಸಸ್ಥಳ ಮಟ್ಟು ತಮಿಳ್ನಾಡು. ನೀವು ಯಾವ ಜನಾಂಗ? ನಾವು ಶಿವಸಾರ ಲಿಂಗಾಯ್ತು. ಮತ್ತೆ ಇವರು ನಮ್ಮ ಮಾದೇವರು ಬೇಡಗಂಪಣ ಅಂತಾರ. ಬೇಡಗಂಪಣ ಲಿಂಗಾಯ್ತರು ಅಂತ ಹೇಳಿ. ಅದೇ ಬೇಡಗಂಪಣ ಲಿಂಗಾಯ್ತು. ನಿಮ್ಗೆ ಯಾವ ರೀತಿ ಮೂಲಭೂತ ಸೌಕರ್ಯ ಯಾವ ರೀತಿ ಕೊಟ್ಟಿದ್ದಾರೆ? ನಮ್ಮ ಎಲ್ಲ ಈ ಸರ್ಕಾರ ಬದಿ ಹೆಚ್ಚಿಗೆ ಉಯರ್ದ ಜಾತಿಲಿ ಮಡಗಿದ್ರು ಸ್ವಾಮಿ. ನಮ್ಗೊಂದು ಅಲ್ದಿ ಎಲ್ಲ ಸೌಲಭ್ಯ ಮಾಡ್ತಾವ್ರೆ, ಎಲ್ಲಾರ್ಗು ಮಾಡೋ ಸೌಲಭ್ಯ ನಮಗೂ ಈ ಸರ್ಕಾರ ಮಾಡೋದಿಲ್ಲ ಹಿಂದೆ ಹೇಳುವಾಗಿಲ್ಲ. ಎದು ನಡು ಸೌಲಭ್ಯ ನಡೆಯುತ್ತಾ ಅದೇ ಎಲ್ಲಾರ್ಗು ಏನ್ ನಡೆಯಬೇಕಾಗಿತ್ತ. ರೋಡು ಕರೆಂಟ್ ಎಲ್ಲ ಬಂದು DMK ಸರ್ಕಾರ ತಂತು. ಹೌದಾ? ಅಲ್ಲ ಅವರು ಅಪ್ಪನ ಕಾಲದಲ್ಲಿ ಬಂದ್ಬಿಡ್ತು. 73 ಕರೆಂಟ್ ಬಂದ್ಬಿಡ್ತು. ನೀವು ತಾವರ್ಗೆರೆಯಿಂದ ಬರೀ ನಡ್ಕೊಂಡೇ ತಿರ್ಗಾಡ್ಬೇಕಿತ್ತಲ್ಲ. ತಾವರ್ಗೆರೆ ಅಂದಿವ್ರೇ ನಡೆದದ ಇಲ್ಲಿಂದ ಬೋಳಿದ್ದಾರಿ ಮಂಜುಮಲಪ್ಪನ ಬೆಟ್ಟ ದಾಟಿ ಹಂಗೆ. ಈಗ ನಮ್ಮ ಭಾಗವಾಗಿರ್ತಕ್ಕಂಥ ಈ ಊರುಗಳು ಅಂದ್ರೆ ಮಾದಪ್ಪನ ಬೆಟ್ಟ ಅಕ್ಕಪಕ್ಕ ಇರ್ತಕ್ಕಂಥ ಗ್ರಾಮಗಳನ್ನ ನೆನ್ಸ್ಕೊಂಡ್ರೆ ನಿಮ್ಮ ಭಾಗವಾಗಿ ಪರವಾಗಿಲ್ಲ. ಹಾಗಾದ್ರೆ ಅಲ್ಲಿರೋ ಕಷ್ಟಗಳನ್ನ ನೆನ್ಸ್ಕೊಂಡ್ರೆ ನಾಗಮಲೆ, ಹಿಂಡಿಗನಾಥ, ದೊಡ್ಡಾನೆ ಅಷ್ಟು ಕಷ್ಟ ಇಲ್ಲ ಬುದ್ಧಿ ಇಲ್ಲಿ ಸ್ವಾಮಿ. ಇಲ್ಲಿ ಅಷ್ಟು ಕಷ್ಟ ಪಡಿಸೋದಕ್ಕೆ ಸರ್ಕಾರ ಬಂದು ಒದವಿ ಬಂದು ಇಲ್ಲಿ ಹೈಸ್ಕೂಲ್ ಮಾಡದೆ, ಹಾಸ್ಪಿಟ್ಲು ಬಂದು ರೋಡು ಎಲ್ಲ ಹಾಕಿ ಬಸ್ ಬಿಟ್ಟವನ, ಬಸ್ಸಿನ ವ್ಯವಸ್ಥೆ ಇದೆ. ಪುಣ್ಯ ಮಾಡಿದವ್ರು ನೀವು. ಆಸ್ಪತ್ರೆ ವಸತಿ ಅದ, ಸಗಳ ವಸತಿವೇ ಅದೇ. ಕರೆಂಟ್ ಕೊಟ್ಟವ್ರೆ, ನೀರ್ ಸೌಲಭ್ಯ ಕೊಟ್ಟವ್ರೆ. ಇಡೀ ನಮ್ಮ ಇಂಡಿಯಾದಲ್ಲಿ ತಮಿಳ್ನಾಡು ಗೌರ್ಮೆಂಟ್ ಒಂದು ಲೆಕ್ಕಾಚಾರದಲ್ಲಿ ಮಕ್ಕಳ ಗೌರ್ಮೆಂಟ್ ಇದು. ಕರೆಕ್ಟ್. ಇದು ಬಂದು ಜಾತಿ ಈಗ ನಮಗೆ ವಸತಿ ಜಾತಿ ಇಂದ್ಬಿಟ್ಟು ಏನೋ ಮಾಡಬಾರ್ದು ರೂಲ್ಸ್. ಕರ್ನಾಟಕ ಹಂಗ್ ಮಾಡೋದಿಲ್ಲ. ಇಲ್ಲ ಹಂಗಿಲ್ಲ, ಸೋಲಗರಿಗೆ ಏನೋ ಮಾಡ್ತಾರ ಅದನ್ನ ನಮ್ಮ ಜನಕ್ಕೂ ಮಾಡ್ಬಿಡ್ತಾರೆ. ಇಲ್ಲಿ ಭೇದ ಭಾವ ಇಲ್ಲ, ಎಲ್ಲರಿಗೂ ಮೂಲಭೂತ ಸೌಲಭ್ಯ. ಬಂಧುಗಳೇ, ಇಲ್ಲಿ ಮುಖ್ಯವಾದ ಒಂದು ವಿಚಾರ ಹೇಳ್ತೀನಿ ಕೇಳಿ. ನಮ್ಮ ಕರ್ನಾಟಕದಲ್ಲಿ ಮಲೆ ಮಹದೇಶ್ವರ ಬೆಟ್ಟ ಸುತ್ತಮುತ್ತ ಇರ್ತಕ್ಕಂಥ ಕುಗ್ರಾಮದ ಜನತೆಗೆ ಅಲ್ಲಿ ಬುಡಕಟ್ಟು ಜನಾಂಗ ಮತ್ತು ಬೇಡಗಂಪಣ ಜನಾಂಗ ಅಂತ 2 ಥರ ಜನಾಂಗಗಳಿವೆ. ಅದರಲ್ಲಿ ಬುಡಕಟ್ಟು ಅಂದರೆ ನಮಗೆ ಸೋಲಿಗ ಜನಾಂಗ ಅಂತ ನಿಮ್ಗೆ ಅರ್ಥ ಆಗುತ್ತೆ ಅನ್ಕೋತೀನಿ. ಸೊ ಸೋಲಿಗ ಜನಾಂಗದವ್ರಿಗೆ ಅವ್ರಿಗೆ ಬೇಕಾದಂತಹ ಅಗತ್ಯ ಎಲ್ಲ ಸವಲತ್ತುಗಳನ್ನು ನಮ್ಮ ಕರ್ನಾಟಕ ಸರ್ಕಾರ ಕೊಡುತ್ತೆ. ಅದರಲ್ಲಿ ಬೇಡಗಂಪಣ ಅರ್ಚಕರಿಗೆ ಮಾತ್ರ ಕೊಡೋದಿಲ್ಲ. ಅವರು ಅಷ್ಟೇ, ಅವರು ಏನು ಕುಗ್ರಾಮದಲ್ಲೇ ಜೀವನ ಮಾಡೋರು, ಅವರಷ್ಟೇ ಶಿವಶರಣರು. ಸೊ ಅವರು ಯಾವುದೇ ತರಹದ ಪ್ರಾಣಿ ಹಿಂಸೆ ಮತ್ತು ಈ ಥರ ಯಾವುದೇ ಇದಕ್ಕೂ ಹೋಗಲ್ಲ. ಆದರೆ ಅವ್ರಿಗೆ ಯಾವುದೇ ತರಹದ ಮೂಲಭೂತ ಸೌಕರ್ಯ ಕೊಡೋದ್ರಲ್ಲಿ ನಮ್ಮ ಸರ್ಕಾರಗಳು ವಿಫಲ. ಆದರೆ ಈ ತಮಿಳುನಾಡು ಸರ್ಕಾರ ಬುಡಕಟ್ಟು ಜನಾಂಗದವರು ಮತ್ತು ಇಲ್ಲಿರ್ತಕ್ಕಂಥ ಶಿವಶರಣರು, ಬೇಡಗಂಪಣ ಜನಾಂಗದವರು ಇಬ್ಬರಿಗೂ ಸಹ ಸಮಾನತೆಯಿಂದ ಇವರಿಗೆ ಎಲ್ಲ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಕೊಡ್ತಾರೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ನಮ್ಮ ಅಂಗ್ಳ ಗ್ರಾಮದ ಪುಟ್ಟಪ್ಪ ಅವರು ತಿಳಿಸಿದ್ದಾರೆ. ಸೊ ಮುಂದಿನ ದಿವಸ ದಯವಿಟ್ಟು ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಕುಗ್ರಾಮದ ಜನತೆಗೆ, ಅದರಲ್ಲೂ ಬೇಡಗಂಪಣರು ಮತ್ತು
ಬುಡಕಟ್ಟು ಜನಾಂಗದವರು ಅಂತ ಯಾವುದೇ ತರಹದ ಭೇದ ಭಾವಗಳನ್ನು ಮಾಡದೆ ಏನು ತಮಿಳುನಾಡು ಸರ್ಕಾರ ಯಾವ ರೀತಿ ಪಾಲನೆಯನ್ನು ಮಾಡ್ತದೆ ಅದೇ ತರಹದ ಯಾವುದೇ ತರಹದ ಭೇದ ಭಾವಗಳನ್ನು ಮಾಡದೆ ಒಂದು ಒಳ್ಳೆಯ ಸುಸಜ್ಜಿತವಾದ ವ್ಯವಸ್ಥೆಗಳನ್ನು ಮಾಡಿಕೊಡ್ರಪ್ಪ. ಅದರಲ್ಲೂ ಬಹುಮುಖ್ಯವಾಗಿ ಕರೆಂಟು, ನೀರು ಮತ್ತು ರಸ್ತೆ ಸೌಲಭ್ಯ, ಬಸ್ ಸೌಲಭ್ಯ ಈ ರೀತಿ ಪ್ರತಿಯೊಂದನ್ನು ನೀವು ಮಾಡಿಕೊಡ್ಬೇಕು. ಇಲ್ಲಾಂದರೆ ಮುಂದಿನ ದಿವಸ ನಮ್ಮ ಕರ್ನಾಟಕದ ಒಂದಷ್ಟು ಬೇಡಗಂಪಣ ಅರ್ಚಕರು ಎಲ್ಲ ಸೇರಿಕೊಂಡು ತಮಿಳ್ನಾಡಿಗೆ ಅರ್ಜಿ ಸಲ್ಲಿಸ್ತಾರೆ. ದಯವಿಟ್ಟು ಇದನ್ನ ಕರ್ನಾಟಕ ಮಾಡ್ಕೊಳ್ರಪ್ಪ, ತಮಿಳ್ನಾಡು ಮಾಡ್ಕೊಳ್ಬಿಟ್ರಪ್ಪ. ಮೊದಲು ಈ ಹಿಂದೆ ತಮಿಳ್ನಾಡಿತ್ತು ಅಂತಕ್ಕಂಥ ಒಂದು ದೃಢ ನಿರ್ಧಾರವನ್ನು ಈಗಾಗಲೇ ಎಲ್ಲ ತೀರ್ಮಾನ ಮಾಡ್ಕೊಂಡು ತಮಿಳ್ನಾಡು MLA ಅವ್ರನ್ನ ಭೇಟಿನೂ ಸಹ ಮಾಡಿದ್ದಾರೆ. ನೋಡೋಣ, ಯಾವುದೇ ಕಾರಣಕ್ಕೂ ನಮ್ಮ ಮಲೆ ಮಹದೇಶ್ವರ ಬೆಟ್ಟನ ತಮಿಳ್ನಾಡು ಆಗೋಕ್ಕೆ ಬಿಡಬೇಡಿ ಅಂತ ಈ ಒಂದು ಸಂದೇಶ ತಿಳಿಸ್ತಾ ಇದ್ದೀನಿ ಬಂಧುಗಳೇ.